ನಮಸ್ಕಾರ ಎಲ್ಲರಿಗೂ, ಹೆಂಗಿದ್ದೀರಾ? ಗುಡ್ ಮಾರ್ನಿಂಗ್. ಹೌ ಇಸ್ ಎವ್ರಿಬಡಿ ಡೂಯಿಂಗ್? ಗುಡ್ ಮಾರ್ನಿಂಗ್ ಎವ್ರಿಬಡಿ. ಸೊ ಇವತ್ತು ಗಂಧದ ಗುಡಿ ಬೈಕರ್ಸ್ ಅವ್ರ ಜೊತೆ ನಾನು ಒಂದು ಒಳ್ಳೆ ನೇಚರ್ ಟ್ರಿಪ್ ಹೋಗ್ತಾಯಿದ್ದೀವಿ. ಚೆನ್ನಾಗಿರುತ್ತೆ. ಜಾಗದ ಹೆಸರು ಇನ್ನೂ ಗೊತ್ತಿಲ್ಲ, ಬಟ್ ಅದು ಶನಿವಾರ ಸಂತೆ ಹತ್ರ ಇರೋದು. ಮಡಿಕೇರಿ ಹತ್ರ ಬರುತ್ತೆ. ಆಫ್ ರೋಡ್ ಇದೆ, ಆಮೇಲೆ ನೇಚರ್ ವಾಕ್ ಇದೆ, ನೇಚರಲ್ಲಿ ಜಕೂಸಿ ಇದೆ. ಚೆನ್ನಾಗಿರುತ್ತೆ. 20-25 ಜನ ಹೋಗ್ತಾಯಿದ್ದೀವಿ ಇವತ್ತು. ಇವಾಗ ನಾನು CK ಮತ್ತು ಗಿರಿನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಅವ್ರ ಜೊತೆ. ಆಮೇಲೆ ಅಲ್ಲಿಂದ ಮೀಟಿಂಗ್ ಪಾಯಿಂಟ್ಗೆ ಹೋಗೋದು, PS ಕಾಲೇಜ್ ಹತ್ರ. ಅಲ್ಲಿ ಸಿಗ್ತೀನಿ ನಿಮ್ಮ ಹತ್ರ. ಓಕೆ, ಬಾಯ್. ನೋಡಿ ಬರ್ತಾ ಇದ್ದೀನಿ, ನೋಡಿ ಗಿರಿ ಮತ್ತು CK ಅವ್ರ ಜೊತೆ ಬರ್ತಾ ಇದ್ದೀನಿ. ಏನ ನಮಸ್ಕಾರ. ಇವಾಗ ಬಂದಿದ್ದೀವಿ ಎಲ್ಲರೂ ಮೀಟಿಂಗ್ ಪಾಯಿಂಟಿಗೆ. ನೋಡ್ಬೋದು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಬಂದವ್ರು ನೋಡಿ, ಸೂಪರ್ ಅಲ್ಲ? ಎಲ್ಲರೂ ಬಂದವ್ರು ನೋಡಿ. ಹಾಯ್ ಹಲೋ. ಇವಾಗ ಮೀಟಿಂಗ್ ಪಾಯಿಂಟಿಂದ ಬಿಟ್ಟಿದ್ದೀವಿ. ಮಾವೂರವ್ರು ಮಲ್ಲೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ನೆಲಮಂಗಲ ಆದಮೇಲೆ ನೆಕ್ಸ್ಟ್ ಟೋಲಲ್ಲಿ ಒಂದು ಬ್ರೇಕ್. ಒಂದು ಅಪ್ಡೇಟು. ಒಂದು 5:15ಗೆ ನನ್ನ ಗಾಡಿ ಬ್ರೇಕ್ ಡೌನ್ ಆಯಿತು. ಇಂಜಿನ್ ಹೆಡ್ ಇದು ನಟ್ಟು ಲೂಸ್ ಆಗಿ ಎಲ್ಲ ಆಯಿಲೆಲ್ಲ ಡ್ರೈನ್ ಔಟ್ ಆಗಿ ಆಲ್ಮೋಸ್ಟ್ ಸೀಸ್ ಆಗೋಗ್ಬಿಟ್ರದು ಇಂಜಿನ್. ಹಂಗೆ ಓಡಿಸಿದ್ರೆ ಗೊತ್ತಾಗಿದೆ. ಪಾಪ ಇನ್ನೊಬ್ಬರು ಟೀಮ್ ಅವ್ರದ್ದು ಆಕ್ಸಿಡೆಂಟ್ ಆಯಿತು. ಪಾಪ ಅವ್ರು ಸೇಫ್ ಆಗಿದ್ದಾರೆ, ಬಟ್ ಗಾಡಿ ಫುಲ್ ಜಖಮ್ ಆಗಿಬಿಡ್ತು. ಗಾಡಿ ಹೆಂಗಾಗಿದೆ ಅಂದರೆ ಫುಲ್ಲು, ಅದು ಬುಲೆಟು, ಫುಲ್ಲು ಟಾಪ್ ಟು ಬಾಟಮ್ ಔಟು. ಕುಣಿಗಲ್ ಹತ್ರ ಆಗಿದ್ದು. 5:15 ಆಲ್ಮೋಸ್ಟ್ ಕಾದು ಮೆಕ್ಯಾನಿಕ್, ನಮ್ಮ ಫ್ರೆಂಡ್ ಗೊತ್ತಿರೋರೊಬ್ಬರು ಮೆಕ್ಯಾನಿಕ್ ಅಂಗಡಿ ಅಲ್ಲೇ ಯಡಿಯೂರ ಹತ್ರನೇ ಇತ್ತು. ಯಡಿಯೂರ ಹತ್ರ ಆಗಿದ್ದು ಆ್ಯಕ್ಸಿಡೆಂಟು. ಸೊ ಅಲ್ಲೇ ಇದ್ದು 9 ಗಂಟೆಗೆ ರೆಡಿ ಮಾಡಿಸ್ಕೊಂಡು ಹೊರಟಿದ್ದು. 9 ಗಂಟೆಗೆ. ಆಮೇಲೆ ಹರ್ಷ ಗ್ರ್ಯಾಂಡಲ್ಲಿ ಇವಾಗ ತಿಂಡಿ ತಿನ್ಕೊಂಡು ಹೊರಟಿರೋದು. ಇವಾಗ ಹೋಗ್ತಾ ಇದ್ದೀನಿ ಟೀಮ್ನ ಮೀಟ್ ಮಾಡೋಕ್ಕೆ. ಅವ್ರು ಅಲ್ಲೇ ಕಾಯ್ತಾ ಇದ್ದಾರೆ. ಅವ್ರು ಇನ್ನೊಂದು ಬ್ರೇಕ್ಫಾಸ್ಟ್ ಪಾಯಿಂಟಲ್ಲಿದ್ದಾರೆ. ಅಲ್ಲಿ ಹೋಗಿ ಮೀಟಾಗಿ ಎಲ್ಲ ಒಟ್ಟಿಗೆ ಹೊರಡೋದು. ಒಂಥರ ನೆನ್ನೆ ಸರ್ವಿಸ್ ಮಾಡಿಸಿದ ಗಾಡಿ ಹಿಂಗಾಯಿತು, ಏನು ಮಾಡೋಕ್ಕಾಗಲ್ಲ. ಬಟ್ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತಾರೆ. ನೆನ್ನೆ ಫುಲ್ಲು ಗಾಡಿಗೆ ಹೊಸ ಇಂಜಿನ್ ಆಯಿಲೆಲ್ಲ ಹಾಕಿ ಬಿಟ್ಟರೆ ಫುಲ್ ಎಲ್ಲ ಇಂಜಿನ್ ಆಯಿಲ್ ವೇಸ್ಟ್ ಹೋಯ್ತು, ಎಲ್ಲ ಖಾಲಿ.
ತಿರ್ಗಾ ಅದನ್ನು ರೆಡಿ ಮಾಡಿಸಿ ಬೋಲ್ಟ್ನ ತಿರ್ಗಾ ಸೀಲ್ ಹಾಕಿ ಗ್ಯಾಸ್ಕೆಟ್ ಹಾಕಿ ಹೆಡ್ ಕೂರಿಸಿ ಹೊಸ ಆಯಿಲ್ ಹಾಕ್ಸ್ಕೊಂಡು ಬರ್ತಾಯಿದ್ವಿ. ಗಾಡಿ ಸ್ವಲ್ಪ ವಾಶ್ ಮಾಡಿಸ್ದೆ, ಯಾಕಂದರೆ ಇಡೀ ಅದು ಹೋಗಿದ್ದ ಸ್ಪೀಡ್ಗೆ ಬರ್ತಾಯಿದ್ದ ಸ್ಪೀಡ್ಗೆ ನೆಲಮಂಗ್ಲದಿಂದನೇ ಲೀಕಿಂಗ್ ಸ್ಟಾರ್ಟ್ ಆಯಿತು. ಅದು ಬರ್ತಾಯಿದ್ದ ಸ್ಪೀಡ್ಗೆ ಎಲ್ಲ ಗಾಡಿ ಮೇಲೆಲ್ಲ ಫುಲ್ಲು ಬರೀ ಇಂಜಿನ್ ಆಯಿಲ್, ನನ್ನ ಪ್ಯಾಂಟು ನನ್ನ ಬಾಡಿ ಎಲ್ಲ ಫುಲ್ ಎಲ್ಲ ಕಡೆ ಇಂಜಿನ್ ಆಯಿಲ್ ಆಗಿತ್ತು. ಬೇಗ ಗೊತ್ತಾಗಿದ್ದು ಒಳ್ಳೇದಾಯಿತು. ಸರಿ ಅಂದ್ಬಿಟ್ಟು ಕಾದು ಒಂದು 2-3 ಅವರು ರೆಡಿ ಮಾಡಿಸ್ಕೊಂಡು ಬಂದಿದ್ದಾಯ್ತು. ಸರಿ, ನಾನು ನಮ್ಮ ಟೀಮ್ ಹತ್ರ ಸಿಗ್ತೀನಿ. ಎಲ್ಲರೂ ಬಂದವ್ರೆ, ಎಲ್ಲರನ್ನೂ ಮೀಟ್ ಮಾಡಿದೆ ಇವಾಗ. ಎಲ್ಲರನ್ನೂ ಮೀಟ್ ಮಾಡಿ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಲೊಕೇಶನ್ಗೆ. ನಡೀರಿ ಓಡೋಣ. ನನ್ನ ಗಾಡಿ ನೋಡಿ ಕತೆ ಫುಲ್ ಎಲ್ಲ ಕಡೆ ಇಂಜಿನ್ನು ಆಯಿಲ್, ಎಲ್ಲ ಕಡೆ ಆಯಿಲ್ ಆಗಿದೆ. ಲೀಕ್ ಆಗ್ತಿದೆಯಾ ಅಂತಲೂ ಗೊತ್ತಾಗ್ತಾಯಿಲ್ಲ. ಇನ್ನು ವಾಶ್ ಮಾಡಿಸ್ಕೊಂಡೇ ಬಂದೆ ಲೈಟಾಗಿ. ರೋಡ್ ಗುರು, ಸೂಪರ್ ರೋಡ್ ಇದು, ಮಜಾ ಬರ್ತಾಯಿದೆ ಓಡ್ಸೋಕ್ಕೆ. ಹಾಸನ್ ಪಿರಿಯಾಪಟ್ಟಣ ರೋಡ್ ನೋಡಿ ಹೆಂಗಿದೆ. ರೋಡ್ ಮಾತ್ರ ಸಗದಾಗಿದೆ. ಇದೆ ಗೊರೂರು ಡ್ಯಾಮು, ಹೆಂಗಿದೆ ನೋಡಿ ಗೊರೂರು ಡ್ಯಾಮು ಎಷ್ಟು ದೊಡ್ಡದಾಗಿದೆ. ಫುಲ್ಲು ಗೊರೂರು ಡ್ಯಾಮ್. ಯಾವುದು? ಹೇಮಾವತಿ ನದಿ ಜಲಾಶಯ. ಆಲ್ಮೋಸ್ಟ್ ಲೊಕೇಶನ್ ಹತ್ರ ಬಂದ್ವಿ, ಡೆಸ್ಟಿನೇಷನ್ ಹತ್ರ. ಏನು ಸಖತ್ತಾಗಿದೆ ನೋಡಿ, ಅಡಿಕೆ ತೋಟ, ಕಾಫಿ ತೋಟ, ಸೂಪರ್ ವೆದರ್. ಇವಾಗಲೇ ಬಿಸಿಲು ಬಂದಿರೋದು. ಪಾಪ ಬೆಳಗ್ಗೆ ಹೋದವ್ರಿಗೆ ಮಾವನೂರು ಬೆಟ್ಟಕ್ಕೆ ಸನ್ರೈಸೇ ಸಿಕ್ಕಿಲ್ಲ ಪಾಪ ಅವ್ರಿಗೆ. ಹೆಂಗಿದೆ ನೋಡಿ ಘಾಟ, ಮಿನಿ ಘಾಟ್ ಇದು, ಗೂತಿ ಘಾಟ. ವಾವ್, ಎಲ್ಲಿದ್ದೀವಿ ಗುರು ಇದು? ಎಂಟ್ರಿ ಮಾಡಿದ್ವಿ, ಒಳಗಡೆ ಬಂದಿದ್ದೀವಿ. ಇದೇ ನೋಡಿ ಕ್ಯಾಂಪ್ ಸೈಟು, ಸೂಪರ್ ಆಗಿದೆ ಜಾಗ. ಇದ್ದಾರೆ ಒಳಗಡೆ ಇದ್ದಾರೆ, ಸೂಪರ್ ಆಗಿದೆ ಜಾಗ ನೋಡಿ ಹೆಂಗಿದೆ ನೋಡಿ. ಇದೇ ಕ್ಯಾಂಪ್ ಸೈಟ್ ನೋಡಿ, ಸಖತ್ತಾಗಿದೆ. ಯು ಆರ್ ಅಟ್ ದ ಡೆಸ್ಟಿನೇಷನ್ ಅಟ್ ಲಾಸ್ಟ್. ವಾವ್, ನೋಡ್ಬೋದು ಎಲ್ಲರೂ ಆಫ್ ರೋಡಿಗೆ ರೆಡಿ ಆಗ್ತಾಯಿದ್ದಾರೆ. ಗವಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಇದು ಡಿಫ್ರೆಂಟ್ ರೂಟು. ಫಸ್ಟ್ ಟೈಮ್ ಗವಿ ಬೆಟ್ಟಕ್ಕೆ ಬಂದಾಗ ಬೇರೆ ರೂಟು, ಸೆಕೆಂಡ್ ಟೈಮು ಬೇರೆ ರೂಟು. ಈ ಟೈಮ್ ಹೋಗ್ತಿರೋದು ಪ್ರೈವೇಟ್ ಪ್ರಾಪರ್ಟಿ ಒಳಗಡೆಯಿಂದ ಪ್ರೈವೇಟ್ ರೂಟು. ಬೇರೆ ಯಾರೂ ಪಬ್ಲಿಕ್ ಅವರು ಇರೋಲ್ಲ ಅಲ್ಲಿ, ಪ್ರೈವೇಟ್ ಎಂಟ್ರೆನ್ಸು. ಸಖತ್ತಾಗಿರುತ್ತೆ ಆಫ್ ರೋಡು. ರಾತ್ರಿ 7 ಗಂಟೆಗೆ ವಾಪಸ್ ಬರೋದು. ನೈಟ್ ರೈಡ್ ಇನ್ನೂ ಸಖತ್ತಾಗಿರುತ್ತಂತೆ, ಒಳ್ಳೆ ಎಕ್ಸ್ಪೀರಿಯೆನ್ಸು. ಬನ್ನಿ ನೋಡೋಣ. ನೋಡಿ ಎಲ್ಲರೂ ಕಾಯ್ತಾಯಿದ್ದೀವಿ ಆಫ್ ರೋಡ್ಗೆ ಹೋಗೋಕ್ಕೆ. ಬಟ್ ಈ ರೂಟ್ ಗೊತ್ತಿಲ್ಲ. ಸೊ ಹಿಂದ್ಗಡೆ ಮಿರರಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಗಾಡಿನ ಫಾಲೋ ಮಾಡಬೇಕು. ಇದು ಅವ್ರದ್ದು ಹೋಮ್ ಸ್ಟೇ. ಅದು ಈ ಹೋಮ್ ಸ್ಟೇ ಹೆಸರು ಬಂದ್ಬಿಟ್ಟು ವಿಸ್ಲಿಂಗ್ ಕ್ಯಾಂಪ್ಸ್ ಅಂತ. ಸಕ್ಕತ್ತಾಗಿದೆ ಜಾಗ. ನಾನು ನಾಳೆ ತೋರಿಸ್ತೀನಿ ನಿಮಗೆ ಎಲ್ಲನೂ. ಸೂಪರಾಗಿದೆ ಜಾಗ. ಹೆಂಗಿದೆ ನೋಡಿ ಜಾಗ. ಸೂಪರ್ ರೂಟು, ಒಳ್ಳೆ ಮಜಾ ಬರುತ್ತೆ.
ಹೋಮ್ ಸ್ಟೇ ನೋಡಿ ಅಲ್ಲಿ ಕಾಣಿಸ್ತದೆ ನಮ್ಮದು. ಹೆಂಗೋ ಹಂಗೆ ಅನ್ಸುತ್ತೋ ಡೌನೇ ಅನ್ಸುತ್ತೆ, ಹಂಗೆ ಅನ್ಸುತ್ತೆ. ಇಲ್ಲಿದೆ ಜಾಗ ನಿನಗೆ. ಅಲ್ಟಿಮೇಟ್. ಏನು ಹೇಳಿ, ಸೂಪರ್. ನೇಚರ್ ಅಟ್ ಇಟ್ಸ್ ಬೆಸ್ಟ್. ಕ್ರೇಜಿ. ಅಯ್ಯೋ ಅಯ್ಯೋ. ಲಾಸ್ಟ್ ಟೈಮ್ ಈ ರೋಡಲ್ಲಿ ಬಂದ್ವಾ ಅಲ್ವಾ? ಬಂದಾಗಿದೆ ಅಲ್ವಾ? ಧೂಳು. On a mark, get set. Oh no! ಏನು ವ್ಯೂ ನೋಡಿ, ಸೂಪರ್ ಆಗಿದೆ. ಸಾಕಾತ್ ವ್ಯೂ. ಮೊದಲನೇ ಪೀಕ್ ಆಯಿತು ಅಲ್ಲಿ, ಇವಾಗ ಎರಡನೇ ಪೀಕಿಗೆ ಹೋಗ್ತಾ ಇದ್ದೀವಿ ನೋಡಿ. ಅಲ್ಲಿ ಟೋಟಲಾಗಿ 5 ಪೀಕ್ ಇದೆ ಗವಿಬೆಟ್ಟದಲ್ಲಿ. ಅದಕ್ಕೆ ಹೇಳಿದೆ ಹಂಗೆ ಹೋಗು ಅಂತ. ನಾನು ಅದಕ್ಕೆ ಹಿಂಗೆ ಬಂದ್ಬಿಟ್ಟೆ. ಅಪ್ಪೋ, ಫುಲ್ ಚಾಕ್ಲೇಟ್.
ಗವಿ ಬೆಟ್ಟದಿಂದ ಹೊರಡ್ತಾ ಇದೀವಿ. ಏನು ಸೂಪರ್ ವ್ಯೂ ನೋಡಿ, ಕತ್ಲೆ ಆಯಿತು.